12 ವರ್ಷಗಳ ಕಾಲ ಬಿಜೆಪಿಯ ವಿರುದ್ಧ ಮೋದಿಯ ವಿರುದ್ಧ ಏನೆಲ್ಲ ನರೇಟಿವ್ಗಳನ್ನು ಸೃಷ್ಟಿ ಮಾಡಿದ್ರು ಮೋದಿ ಸರ್ಕಾರವನ್ನಾಗಲಿ ಅವರ ಇಮೇಜನ್ನಾಗಲಿ ಡ್ಯಾಮೇಜ್ ಮಾಡೋದಕ್ಕೆ ವಿಪಕ್ಷಗಳಿಗೆ ಸಾಧ್ಯವೇ ಆಗಿರಲಿಲ್ಲ. ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ದೇಶದಲ್ಲಿ ಬ್ಲಂಡರ್ಗಳನ್ನೇ ಸೃಷ್ಟಿಸಿದ್ರು. ಅದರ ವಿರುದ್ಧ ಒಂದು ಸಶಕ್ತವಾದಂತಹ ನರೇಟಿವ್ ಅನ್ನು ಸೃಷ್ಟಿ ಮಾಡೋದಕ್ಕೆ ಯಾವ ರಾಜಕೀಯ ನಾಯಕರಿಗೂ ಆಗಿರಲಿಲ್ಲ. ಅದೆಲ್ಲ ವ್ಯರ್ಥ ಪ್ರಯತ್ನ ಆಗಿತ್ತು. ಆದರೆ ಜಂಜಿ ಅನ್ನೋ ಜಿರಳೆ ಶಿಕ್ಷಣ ಸಚಿವರ ಕುರ್ಚಿಯನ್ನೇ ತಿಂದು ಹಾಕಿದೆ. ರಾಜಕೀಯ ನೇತಾರರಿಗೆ 12 ವರ್ಷಗಳಿಂದ ಆಗದೇ ಇರೋದನ್ನ ಕೇವಲ 1 ತಿಂಗಳಿಗೆ ಜಿರಳೆಗಳು ಮಾಡಿ ತೋರಿಸಿದ್ದಾರೆ. ವಿದ್ಯಾರ್ಥಿ ಶಕ್ತಿ ಏನು ಅನ್ನೋದನ್ನ ದೇಶಕ್ಕೆ ತೋರಿಸಿದ್ದಾರೆ. ಜಂಜಿ ಹೋರಾಟವನ್ನ ಯಾರ್ಯಾರೋ ಹೈಜಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಇನ್ಯಾರೋ ಕ್ರೆಡಿಟ್ ತಗೊಳ್ಳೋದಕ್ಕೆ ಕೂಡ ಹೋದ್ರು, ಇನ್ಯಾರೋ ಬಂದು ದೇಶದ್ರೋಹಿಗಳು ನೀವು ಅಂದ್ರು. ಆದರೆ ಇದ್ಯಾವುದನ್ನು ಕೇರ್ ಮಾಡದ ಯುವ ಪಡೆ ಮೋದಿ ಅನ್ನೋ ಬೃಹತ್ ರಾಜಕೀಯ ಶಕ್ತಿಯ ಕೋಟೆಯನ್ನ ಇವತ್ತು ಕೆಡವಿ ಹಾಕಿದ್ದಾರೆ. ಯಾರೋ ಒಬ್ಬ ನಾಯಕನನ್ನ ನಂಬಿಕೊಂಡು ಈ ಹೋರಾಟವನ್ನ ಯುವಕರು ಆರಂಭಿಸಿರಲಿಲ್ಲ. ಸ್ಪಷ್ಟವಾದಂತಹ ಉದ್ದೇಶ ಮಾತ್ರ ಇಲ್ಲಿತ್ತು. ಹೀಗಾಗಿ ಯಾರೊಬ್ಬರಿಗೂ ನಾಯಕತ್ವವನ್ನ ಕೊಡದೆ ಪ್ರತಿ ವಿದ್ಯಾರ್ಥಿಯೂ ನಾಯಕನಾಗಿದ್ದೇ ಈ ಹೋರಾಟದ ಗೆಲುವಿಗೆ ಕಾರಣ ಆಗಿತ್ತು. ಸೋನಂ ವಾಂಗ್ಚುಕ್ ಉಪವಾಸ ಈ ಹೋರಾಟಕ್ಕೆ ಒಂದು ಅದ್ಭುತವಾದಂತಹ ಶಕ್ತಿ ನೀಡಿದ ಮಾತ್ರ ಸುಳ್ಳಲ್ಲ. ಅದೇ ರೀತಿ ವಿರೋಧ ಪಕ್ಷಗಳ ಹೋರಾಟ ರಾಜಕೀಯ ಪ್ರವೇಶ ಎನಿಸಿದ್ದು ಬಿಟ್ರೆ ಯುವಕರ ಹೋರಾಟಕ್ಕೆ ಇನ್ಯಾವ ಶಕ್ತಿಯನ್ನು ಕೂಡ ಕೊಡಲಿಲ್ಲ. ಲಾಠಿ ಬೂಟು ಯಾವುದೂ ನಮ್ಮ ಧ್ವನಿಯನ್ನು ಅಡಗಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಜಗತ್ತಿಗೆ ತೋರಿಸಿದಂತಹ ಹೋರಾಟ ಇದು ಭಾರತೀಯ ಚರಿತ್ರೆಯಲ್ಲಿ ಉಳಿದುಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಸೋಷಿಯಲ್ ಮೀಡಿಯಾ ಆಂದೋಲನ ಶುರುವಾದಾಗ ಇವ್ರೇನ್ ಮಾಡ್ತಾರೆ ಅಂತ ಇಡೀ ದೇಶವೇ ಮಾತಾಡ್ಕೊಂಡಿತ್ತು. ಆದರೆ ಅದೇ ಶಕ್ತಿ ನಾವೇನ್ ಮಾಡ್ತೀವಿ ಅನ್ನೋದನ್ನ ಇವತ್ತು ಇದೇ ದೇಶಕ್ಕೆ ತೋರಿಸಿದೆ. ಇನ್ನಾದರೂ ಬಿಜೆಪಿಯ ನಾಯಕರು ಸರ್ವಾಧಿಕಾರಿಗಳಂತೆ ವರ್ತಿಸದೆ ಸಾಮಾನ್ಯ ಭಾರತೀಯನ ಧ್ವನಿಯಾಗಿ ಉಳಿದಿರ್ತಕ್ಕಂಥ ವರ್ಷಗಳಲ್ಲಿ ಆಡಳಿತವನ್ನ ನೀಡಿದರೆ ಬಚಾವಾಗ್ತಾರೆ. ನಾವೇನ್ ಮಾಡಿದ್ರು ನಡೆಯುತ್ತೆ ಅಂತ ಮತ್ತೆ ಏನಾದರೂ ಆಟ ಶುರು ಬಿಟ್ರೆ ಇಂತಹ ಇನ್ಯಾವುದಾದ್ರೂ ಶಕ್ತಿ ಬಂದು ಅವರನ್ನ ಕುರ್ಚಿಯಿಂದ ಕೆಳಗೆ ಇಳಿಸೋದು ಮಾತ್ರ ಸತ್ಯ. ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ಟಿವಿ.